ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಒಬ್ಬ ಅತ್ಯಾಚಾರಿಯಾಗಿರ್ತಕ್ಕಂಥ ಅತ್ಯಾಚಾರಿ ಆರೋಪದ ಮೇರೆಗೆ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಮ್ಯೂಜಿಕ್ ಮೈಲಾರಿಗೆ ಸಹಕಾರ ನೀಡಲಿಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತಹ ದುರ್ಸ್ಥಿತಿಗೆ ಇವತ್ತು ಜನ ಬಂದಿದೆಯಲ್ಲ. ಈ ಜನಕ್ಕೆ ಯಾವುದರಲ್ಲೂ ಹೊಡಿಬೇಕು, ಯಾವುದರ ಎಂಥ ಮೆಟ್ಟಲ್ಲಿ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಅತ್ಯಾಚಾರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಅಥವಾ ಒಬ್ಬ ಅತ್ಯಾಚಾರಿ ಆರೋಪದ ಮೇರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥ ಮೈಲಾರಿಗೆ ಸಹಕಾರ ನೀಡೋದಕ್ಕೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಕ್ಕೆ ಒಂದು ರೀತಿಯಾದಂತಹ ಅವಮಾನಗೊಳಿಸೋದಿದೆಯಲ್ಲ, ಇದು ಬಹಳ ಅಖಂಡನೀಯವಾದಂಥದ್ದು. ಈ ಎಂ ಜಮಾದರ್ ಅನ್ನುವಂಥ ವ್ಯಕ್ತಿ ಒಂದು ಕಮೆಂಟ್ ಅನ್ನ ಮಾಡ್ತಾನೆ. ಆ ಕಮೆಂಟ್ ಅನ್ನ ನಮ್ಮ ಈ ಕಡೆ ಎಡಿಟರ್ಸ್ಗಳು ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಕಮೆಂಟ್ಸ್ ಅಲ್ಲಿ ಬರ್ದಿರುವಂಥದ್ದು ಏನು ಅಂತೇಳಿ ನನಗೆ ಅವ್ರು ತಿಳಿಸಿದ್ರು. ಸೊ ನೋಡಿ, ಇಷ್ಟು ದಿನ ಎಲ್ಲಿ ಮಲಗಿದ್ರಿ, ಏನೇನಿದೆ ಕಂಪ್ಲೀಟ್ ಆಗಿ ಅವನು ಮಾಡಿರುವಂಥ ಕಮೆಂಟ್ ಏನಿದೆ, ಈ ಎಂ ಜಮಾದರ್ ಮಾಡಿರುವಂಥದ್ದು, ಅದನ್ನ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಪ್ರೂಫ್ ಸಮೇತ, ವಿಡಿಯೋ ಸಮೇತ ತೋರಿಸ್ತೀನಿ. ಆ ರೀತಿ ಕಮೆಂಟ್ ಯಾವ ರೀತಿ ಇದೆ ಅಂತ. ಕಾನೂನು ಸಗಣಿ ತಿನ್ನುತ್ತಿದೆ, ಪೊಲೀಸರು ಸಗಣಿ ತಿನ್ನುತ್ತಿದ್ದಾರೆ, ಮೊದಲು ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ, ಮೊದಲು ಅದನ್ನ ಸರಿ ಮಾಡ್ರಿ ಅಂತ. ಅಂದ್ರೆ ನಮ್ಮ ಬಾಬಾ ಸಾಹೇಬ್ರವರು ಕೊಟ್ಟಂತಹ ಸಂವಿಧಾನವೇ ಸಗಣಿ ತಿಂತಿದೆ ಅಂತ ಹೇಳುವ ಮಟ್ಟಿಗೆ ಒಬ್ಬ ಅತ್ಯಾಚಾರಿ ಬೆಂಬಲ ಕಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನೇ ಸಗಣಿ ತಿಂತಿದೆ ಅಂತ ಹೇಳುವ ಮಟ್ಟಿಗೆ ಬೆಳೆದಿದ್ದಾರೆ ಇವತ್ತಿನ ಇಂಥ ಜಮಾದರ್ನಂತಹ ಬೆರಳು ಚೀಪೋ ವ್ಯಕ್ತಿಗಳು. ಅಂತಂದ್ರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ಅತ್ಯಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವಂತಹ ಇಂತಹ ಎಂ ಜಮಾದರ್ನಂತಹ ಹರಾಮ್ಖೋರ್ಗಳು ಇವತ್ತು ಯಾವ ನಿಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಗೊಳಿಸೋದು ಅಥವಾ ಅವರ ಸಂವಿಧಾನವನ್ನ ಸಗಣಿ ತಿನ್ನುತ್ತದೆ ಅಂತ ಹೇಳೋದು, ಇಂತಹ ಕೆಟ್ಟ ನೀಚ ಕೃತ್ಯ ನನ್ನ ಮಕ್ಕಳನ್ನ ಯಾವುದರಲ್ಲಿ ಈ ಕಾನೂನು ಕ್ರಮ ಕೈಗೊಳ್ಳುತ್ತೋ ಗೊತ್ತಿಲ್ಲ. ನೋಡಿ, ಇವತ್ತು ಉಚ್ಚಾರ ಬರ್ತಾ ಇದೆ ನನ್ನ ಬಾಯಿಂದ, ಸ್ವಲ್ಪ ಬೇರೆ ರೀತಿಯಾದಂಥ ಶಬ್ದಗಳು ಬರ್ತಾ ಇದೆ. ಅಂದ್ರೆ ಒಂದು ಹೇಳ್ಬಿಡ್ತೀನಿ, ಒಂದು ನಮ್ಮ ಭಾರತ ದೇಶಕ್ಕೆ ಅವಮಾನ ಮಾಡಿದ್ರೆ, ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರೆ, ಅಥವಾ ನಮ್ಮ ನಾಡಿನ, ನಮ್ಮ ಭಾರತ ದೇಶದ ನೆಲದ ಯಾವುದೇ ಒಬ್ಬ ಸಮೃದ್ಧಿ ನಾಯಕನಿಗೆ ಅವಮಾನ ಆದ್ರೆ, ಅಥವಾ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡಿದ್ರೆ, ಬಾಯಿಂದ ಇಂತಹ ಮಾತುಗಳನ್ನ ಬಹಳ ರೀತಿ ಸೊಗಸಾಗಿ ನಾವು ಮಾತನಾಡ್ತೀವಿ. ಯಾಕಂದ್ರೆ ನಮ್ಮ ಸ್ವಾಭಿಮಾನ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸಂವಿಧಾನ ಇವತ್ತು ಸಗಣಿ ತಿಂತಿದೆ ಅಂತ ಹೇಳ್ತಾನೆ ಅಂದ್ರೆ ಇವನು ಯಾವನ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸಗಣಿ ತಿಂತಿದೆ ಅಂತ ಹೇಳಕ್ಕೆ ಇವನು. ಸೊ ಪ್ರೂಫ್ ಸಮೇತ ಆತನ ಕಮೆಂಟ್ಸ್ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಒಬ್ಬ ಅತ್ಯಾಚಾರಿಗೆ ಸಹಕಾರ ನೀಡಲಿಕ್ಕೆ ಹೋಗಿ ಈತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಯಾವ ರೀತಿಯಾದಂತಹ ಧಕ್ಕೆಯನ್ನ ಸಗಣಿ ತಿಂತಿದೆ ಅಂತ ಹೇಳಿ ತಗೊಂಡ್ ಬಂದಿದ್ದಾನೆ ಅಂತ ತೋರಿಸ್ತೀನಿ. ಮೊದಲು ಆ ವಿಡಿಯೋ ನೋಡ್ಕೊಂಡು. ಕಮೆಂಟ್ ಮಾಡಿದ್ದಾನೆ. ಯಾವ ರೀತಿ ಕಮೆಂಟ್ ಅನ್ನು ಮಾಡಿದ್ದಾನೆ ಅಂದ್ರೆ, ನಾವು ಜನಪದ ಲೋಕದ ವಿಚಾರವಾಗಿ ಮಾತನಾಡಿದ್ವಿ. ಆ ವಿಚಾರದಲ್ಲಿ ಇಲ್ಲಿ ಒಬ್ಬ ಕಮೆಂಟ್ ಮಾಡಿದ್ದಾನೆ. ಸೊ ಯಾವ ರೀತಿ ಕಮೆಂಟ್ ಆತ ಮಾಡಿದ್ದಾನೆ ಅಂದರೆ, ಪೊಲೀಸರಿಗೆ ಮರ್ಯಾದೆ ಇಲ್ಲ ಅಥವಾ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ನೋಡಿ, ಈತ ಕಮೆಂಟ್ ಮಾಡಿದ್ದಾನೆ. ಎಂ ಜಮಾದರ್ ಅನ್ನೋನು, ಈತನ ID ಕೂಡ ಇಲ್ಲಿದೆ, ಒಂದು ವಿಡಿಯೋಸ್ ಕೂಡ ಹಾಕಿದ್ದಾನೆ. ಈತ ಪೊಲೀಸರು ಮೊದಲು ಏನು ತಿಂತಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈತ ಜಮಾದರು. ಇಷ್ಟು ದಿವಸ ಎಲ್ಲಿ ಮಲ್ಕೊಂಡಿದ್ದೀ ಪುಣ್ಯಾತ್ಮ, ಈಗ ಎಚ್ಚರಾಗಿದೆಯಾ? ಏನು ನಿನಗೆ ಮೊದಲು ನಿನ್ನ ಪೊಲೀಸರು ನಿನ್ನ ಕಾನೂನು ಸಗಣಿ ತಿನ್ನಕ್ಕೆ ಹೋಗ್ಯವ, ಅದು ಮೊದಲು ಸರಿಪಡಿಸು. ಪೊಲೀಸರು ಸಗಣಿ ತಿನ್ನುತ್ತಿದ್ದಾರೆ, ಅದನ್ನು ಬಿಡಿಸು ಮೊದಲು ಅಂತ ಕಾನೂನಿನ ಬಗ್ಗೆ ಮತ್ತು ಪೊಲೀಸರ ಬಗ್ಗೆ ಅವಹೇಳನಕಾರಿ ವಿಚಾರವನ್ನು ಕೊಟ್ಟಿದ್ದು ಎಂ ಜಮಾದರ್ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು. ಇದನ್ನು ಪೊಲೀಸರು ಇವತ್ತಿನ ದಿನಮಾನದಲ್ಲಿ ತಿಳಿದುಕೊಳ್ಬೇಕು. ಯಾಕಂದರೆ ಕಾನೂನನ್ನು ಕೂಡ ಈ ರೀತಿ ಅಸಹ್ಯ ಮಾಡುತ್ತಿರುವುದು, ಅಂದರೆ ಒಬ್ಬ ಅತ್ಯಾಚಾರಿ ಬೆಂಬಲಕ್ಕೆ ನಿಂತ್ಕೊಂಡು ಎಂ ಜಮಾದರ್ ಅನ್ನುವಂಥ ಈತನು ಈ ರೀತಿಯಾದಂಥ ವ್ಯವಸ್ಥೆ, ಕಾನೂನು ಮತ್ತು ಪೊಲೀಸರು ಸಗಣಿ ತಿನ್ನುತ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾನೆ. ಈ ಎಂ ಜಮಾದರ್ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಬೇಕು. ಇಲ್ಲ ಅಂದರೆ ಇದರ ಜೊತೆಗೆ ನಾವು ಕೂಡ ಇದನ್ನು ಕೇಸ್ ದಾಖಲು ಮಾಡ್ತೀವಿ. ಪೊಲೀಸರು ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಈತನ ಕಮೆಂಟ್ಸ್ ಅಲ್ಲಿ ಅವಹೇಳನಕಾರಿ ವಿಚಾರ ಆಗಿತ್ತು ಅಂತ ಹೇಳ್ತಾನೆ. ಇಷ್ಟು ದಿವಸ ಎಲ್ಲಿ ಮನಗಿದ್ರಿ, ನಿಮ್ಮ ಕಾನೂನು ಸಗಣಿ ತಿಂತಿದೆ, ನಿಮ್ಮ ಪೊಲೀಸರು ಸಗಣಿ ತಿಂತಿದ್ದಾರೆ ಅಂತ ಈ ರೀತಿಯಾದಂಥ ಹೇಳಿಕೆಯನ್ನ ಕಮೆಂಟ್ಸ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಕಾನೂನಿಗೆ ಒಂದು ಎಚ್ಚರಿಕೆ ಆಗಿರಬಹುದು, ಅಥವಾ ಕಾನೂನಿನ ಬಗ್ಗೆನೇ ಈ ರೀತಿಯಾದಂತಹ ನೆಗ್ಲೆಕ್ಟ್ ಮಾತುಗಳನ್ನ ಆಗಿರಬಹುದು, ಒಬ್ಬ ಅತ್ಯಾಚಾರಿ ಬೆಂಬಲವಾಗಿ ಮಾತಾಡೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವ್ಯವಸ್ಥಿತಗತವಾಗಿ ಇಂಥ ನನ್ನ ಮಕ್ಕಳು ಹುಟ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರ ಆರೋಪ. ಇವತ್ತು ನನ್ನ ಮೇಲೆ ಇಂತಹ ಶಬ್ದವನ್ನು ಬಳಸ್ತಿದ್ದೀರಿ ಅಂತ ರೋಷಾವೇಶ ಆಗಬಹುದು, ಅಥವಾ ಕಾನೂನು ನನಗೂ ಕೂಡ ಈ ರೀತಿ ಯಾಕಪ್ಪ ಅಂತ ಕೇಳಬಹುದು. ಇವತ್ತು ಒಂದು ಮಾತನ್ನು ನಾನು ಹೇಳ್ತೀನಿ,
ನಮ್ಮ ದೇಶದ ಕಾನೂನಿನ ಬಗ್ಗೆ ಮಾತಾಡಿದ್ರೆ ಅಥವಾ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಬಗ್ಗೆ ಅವಹೇಳನಕಾರಿ ವಿಚಾರ ಮಾಡಿದ್ರೆ, ಯಾವುದಾದ್ರೂ ಒಬ್ಬ ನಮ್ಮ ದೇಶದ ಸಮೃದ್ಧಿ ನಾಯಕನ ಬಗ್ಗೆ ಮಾತಾಡಿದ್ರೆ ಇಂತಹ ಶಬ್ದಗಳೇ ಇರುತ್ತೆ. ಇದು ಫಸ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಮಹತ್ವದ ಬೆಳವಣಿಗೆ. ಯಾಕಂದ್ರೆ ದೇಶ, ನಾಡು, ನುಡಿ, ನಮ್ಮ ಸಂಸ್ಕೃತ, ಅದರ ಜೊತೆಗೆ ನಮ್ಮ ಸಮೃದ್ಧಿ ಮತ್ತು ನಮ್ಮ ದೇಶದ ಮುಖ್ಯಸ್ಥ ನಾಯಕರ ಬಗ್ಗೆ ಮಾತಾಡಿದ್ರೆ ಖಂಡಿತ ಅದರ ವಿರುದ್ಧ ನಾವು ಹೋರಾಟ ಯಾವ ರೀತಿ ಬೇಕಾದರೂ ಮಾಡಬಹುದು. ಅದರ ಜೊತೆಗೆ ಈ ದೇಶದ ಒಂದು ವ್ಯವಸ್ಥೆವಾಗಿರುವಂತಹ ಸೈನಿಕರ ಬಗ್ಗೆ, ರೈತರ ಬಗ್ಗೆ ಮಾತಾಡಿದ್ರೆ ಆಗಲೂ ಕೂಡ ಫೈರ್ ಆಗ್ಬೋದು. ಮತ್ತೆ ವೈರಿ ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ರೆ ಆಗಲೂ ಅವ್ರಿಗೆ ಯಾವ ರೀತಿ ಬೇಕಾದಂಥ ಬಾಯಿ ಶಬ್ದದಲ್ಲಿ ಉತ್ತರ ಕೊಡ್ಬೋದು. ಅದಕ್ಕೆ ಇವತ್ತು ಇಂತಹ ನಾಮರ್ದರಿಗೆ ಈ ರೀತಿ ಉತ್ತರವನ್ನು ಕೊಡಬೇಕಾಗಿರುವಂತ ವಿಚಾರ ಇದೆ. ಒಬ್ಬ ಅತ್ಯಾಚಾರಿ ಬೆಂಬಲಕ್ಕೆ ನಿಲ್ಬೇಕು ಅಂತ ಹೆಂಗ್ ಅನ್ಸುತ್ತೆ ಇವರಿಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಒಬ್ಬರು ಅತ್ಯಾಚಾರಿ ಬೆಂಬಲಕ್ಕೆ ನಿಂತ್ಕೊಂಡು ಅವ್ರ ಮೇಲೆ ಹಾಡ ಹಾಡೋದೇನು, ಅವ್ರ ಮೇಲೆ ಪ್ರೀತಿ ತೋರಿಸೋದೇನು, ಹೆಂಗೆ ಇದು ಅಂತ. ಅಂದ್ರೆ ಇವರೇನು ಆ ಮೈಂಡ್ ಸೆಟ್ನವರೇ ಇರೋರ? ಅತ್ಯಾಚಾರ ಮಾಡುವಂತ ಮೈಂಡ್ ಸೆಟ್ನವರೇ ಇರೋರ ಇವರು? ಹೆಂಗೆ? ಅಥವಾ ಇವ್ರ ಮನೆಯಲ್ಲಿ ಅಕ್ಕ, ತಂಗಿ, ಬಂಧು ಬಳಗ, ತಾಯಿ, ತಂಗಿ ಅಂತ ಏನೂ ಇರೋದಿಲ್ವಾ? ಅಥವಾ ಅವ್ರ ಮೇಲೂ ಇಂತಹ ಕರುಣೆ ತೋರೋದಿಲ್ವಾ ಇವ್ರು ಇಂಥವ್ರೆಲ್ಲ ಏನು ಅತ್ಯಾಚಾರಿಗಳಿಗೆ ಬೆಂಬಲ ಕಟ್ಕೊಂಡು ಜೈ ಅಂತಿರ್ತಾರಲ್ಲ, ಇವರೆಲ್ಲ ನಾಳೆ ಅವ್ರ ತಂಗಿ ತಾಯಿಗಳ ಮೇಲೇನೆ ಅತ್ಯಾಚಾರ ಮಾಡ್ಲಿಕ್ಕೆ ಹೇಸೋರಲ್ಲ. ಇಂಥ ನನ್ನ ಮಕ್ಕಳು ಇವರೆಲ್ಲ ನಾಮರ್ದು. ಇವತ್ತೊಬ್ಬ ಅತ್ಯಾಚಾರಿಗೆ ಸಹಕಾರ ಕೊಡ್ತಾರೆ, ಒಬ್ಬ ಅತ್ಯಾಚಾರಿಗೆ ಬೆಂಬಲ ಕೊಡ್ತಾರೆ ಅಂತಂದ್ರೆ ಇವ್ರು ನಾಳೆ ತಮ್ಮ ಹೆಣ್ಣು ಮಕ್ಕಳ ಮೇಲೇನೆ, ತಂಗಿ ತಾಯಿ ಇಂಥವ್ರ ಮೇಲೇನೆ ಅತ್ಯಾಚಾರ ಮಾಡ್ಲಿಕ್ಕೆ ಹೇಸೋದಿಲ್ಲ ಇಂಥ ನನ್ನ ಮಕ್ಕಳು. ಅದಕ್ಕೆ ಕೇಳ್ತೀವಲ್ಲ, ದೇಶದಲ್ಲಿ ರಾಜ್ಯದಲ್ಲಿ ಕೇಳ್ತಾ ಇದೀವಲ್ಲ, ವಯಸ್ಸಾದ ಅಜ್ಜಿಯವರ ಮೇಲೆ ಅತ್ಯಾಚಾರ, ವಯಸ್ಸಾದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ, ಸಣ್ಣ 3 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ, ಇವೆಲ್ಲ ಕೇಳ್ತಾ ಇದೀವಲ್ಲ. ಇಂಥ ಅಮರ್ದ್ರೆ ಏನು ಒಬ್ಬ ಅತ್ಯಾಚಾರಿಗೆ ಬೆಂಬಲ ಕೊಡೋದಿದೆಯಲ್ಲ, ಅವನು ಕೂಡ ಒಬ್ಬ ಅತ್ಯಾಚಾರಿ ಇದ್ದಂಗೆನೆ. ಅತ್ಯಾಚಾರಿ ಅಂತ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಒಬ್ಬ ಅತ್ಯಾಚಾರದ ಮೇಲೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಆ ಮ್ಯೂಜಿಕ್ ಮೈಲಾರಿ ಹೋಗಿದ್ದಾನೆ, ಅದೆಲ್ಲ ಕತೆ ಬೇರೆ. ಸೊ ಆದ್ರೆ ಅವನಿಗೆ ಬೆಂಬಲ ಕೊಟ್ಕೊಂಡು ಇಲ್ಲ ಅಂತ ತೋರಿಸ್ತಾ ಇದಾರಲ್ಲ, ಇದು ಅಂದ್ರೆ ಅವನು ಬೆಂಬಲ ಕೊಡ್ತಾ ಇದಾರಲ್ಲ, ಅದು ತಪ್ಪು ಅಲ್ವಾ? ಸೊ ಒಂದು ವಿಚಾರ ಹೇಳ್ತೀನಿ, ಮ್ಯೂಜಿಕ್ ಮೈಲಾರಿ ಅತ್ಯಾಚಾರದ ಪೋಕ್ಸೋ ಕೇಸ್ ಅಡಿಯಲ್ಲಿ ಆತನ ಮೇಲೆ ನ್ಯಾಯಾಂಗ ಬಂಧನ 14 ದಿನ ಆಗಿದೆ. ಸೊ ಅಂದ ಮೇಲೆ ನೀವೆಲ್ಲ ಆತನಿಗೆ ಈ ರೀತಿ ಸಹಕಾರ ಕೊಡೋದಿದೆಯಲ್ಲ, ಇಲ್ಲ 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 ಅವನು ಏನು ಮಾಡಿದ್ರು ಸರಿ. ಒಬ್ಬೊಬ್ರು ಕೆಲವರು ಕಮೆಂಟ್ ಮಾಡಿದ್ದಾರೆ, ಅದನ್ನೂ ಬೇಕಂದ್ರೆ ನಾನು ಮುಂದಿನ ಒಂದು ವಿಚಾರವಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ. ಕೆಲವರು ಅವನ ವಿಡಿಯೋಸ್ ಕೆಳಗಡೆ ಕಮೆಂಟ್ ಮಾಡ್ತಾರೆ. ಹೆಂಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ, ಅವನು ಏನೇ ಮಾಡಿರ್ಲಿ ಮ್ಯೂಜಿಕ್ ಮೈಲಾರಿ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾನೆ ಯಾವನೋ ಒಬ್ಬ. ಸೊ ಇಂತಹ ಕೀಚ ಕೃತ್ಯ ಒಬ್ಬ ಪೋಕ್ಸೋ ಕೇಸ್ ಅಡಿಯಲ್ಲಿ ಆತ ಹೋಗಿದ್ರು ಕೂಡ ಆತನನ್ನು ಬೆಂಬಲಿಸಿ ಮಾತಾಡುವಂತ ನೀಚ ಮನಸ್ಸಿನ ಕೃತ್ಯಗಾರರು ಇಲ್ಲಿದಾರಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮೆಚ್ಚಬೇಕಾದದ್ದೇ ಈ ಎಲ್ಲ ಆಲೋಚನೆಗಳನ್ನ ಮೆಚ್ಚಿ ಇದನ್ನೆಲ್ಲ ಬರೆದಿಡಬೇಕಾದದ್ದು. ಅಂತಹ ನಾಮರ್ದ್ರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಉಟ್ಕೊಂಡಿದಾರಲ್ಲ. ಪಾಪ 3 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಆಗ್ತದೆ, ವಯಸ್ಸಾದ ವೃದ್ಧೆಯ ಮೇಲೆ ಅತ್ಯಾಚಾರ ಆಗ್ತದೆ, ಬೀದಿಯಲ್ಲಿ ಹೋಗ್ತಕ್ಕಂಥ ಶಾಲೆಯ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ, ಶಾಲೆಯ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಹೆಂಗಪ್ಪ ಅವ್ರಿಗೆ ಕರುಣೆ ಅನ್ನೋದಿರೋದಿಲ್ಲ? ಹೆಂಗಪ್ಪ ಅವ್ರು ರಾಕ್ಷಸ ರೂಪ ತಾಳ್ತಾರೆ ಅಂತ ನಾವೆಲ್ಲ ಕೇಳ್ತೀವಲ್ಲ, ಅನ್ಕೊಂಡಿರ್ತೀವಲ್ಲ. ಇಂಥವ್ರೆ ನೋಡಿ, ಒಬ್ಬ ಅತ್ಯಾಚಾರಿಗೆ ಬೆಂಬಲ ಕೊಟ್ಟು ಅವನು ಏನೇ ಮಾಡಿದ್ರು ಸರಿ ಜೈ ಅಂತಾರಲ್ಲ, ಇಂಥ ನಾಮರ್ದ್ರೆ ಅಂತ ಕೆಲಸ ಮಾಡು. ಎಲ್ರಿ ಕರುಣೆ ಇರುತ್ತೆ? ಇಂಥವ್ರಿಗೆಲ್ಲ ಎಲ್ಲಿ ಕರುಣೆ ಇರುತ್ತೆ? ಕರುಣೆ ಅನ್ನೋದು ಅದು ಎಲ್ಲೂ ಇರೋದಿಲ್ಲ. ಇವರನ್ನ ಬಿಟ್ಟು ದೂರ ಹೋಗ್ಬಿಟ್ಟಿರ್ತು. ಇವರಿಗೆ ಬರೀ ಏನು ಕಾಮದ ಪಿತ್ತ ನೆತ್ತಿಗೇರಿ ನಾಮರ್ದನ ಮಕ್ಕಳು ಬರೀ ಇಂಥ ಆಲೋಚನೆಗಳನ್ನ, ಕೆಟ್ಟ ಕೆಟ್ಟ ಭಾಷೆಗಳನ್ನ, ಸಂಸ್ಕೃತವನ್ನ ಒಂದು ಕೆಳಗೆ ಹಾಕಿ ಬರೀ ಕಾಮದ ಪಿತ್ತವನ್ನ ನೆತ್ತಿಗೇರಿಸ್ಕೊಂಡು ತಿರುಗ್ತಾ ಇರೋ ನಾಮರ್ದ್ರು ಇವರೆಲ್ಲ. ಅದಕ್ಕೆ ಒಬ್ಬ ಅತ್ಯಾಚಾರಿಗೆ ಬೆಂಬಲ ಕೊಟ್ಕೊಂಡು ಹೋಗ್ತಾ ಇರುವಂತಹ ನರಿ ನಾಯಿಗಳು ಇವರೆಲ್ಲ. ಇಂತಹ ನಾಮರ್ದನ ಮಟ್ಟ ಹಾಕ್ಲಿಕ್ಕೆ ನಮ್ಮ ಕಾನೂನಿದೆ, ಆ ಕಾನೂನಿಗೆ ಅಸಹ್ಯ ಮಾಡ್ತೀರಿ. ಪೊಲೀಸರು ಸಗಣಿ ತಿಂತಿದ್ದಾರೆ ಅಂತ ಹೇಳ್ತಿ ಅಂದ್ರೆ ಎಂತ ನಾಲಾಯಕ ಇರಬೇಡ ಇವನು ಕಮೆಂಟ್ ಮಾಡಿದವನು. ಅಲ್ಲಪ್ಪ ಸ್ವಾಮಿ, ನೀನೇನ್ ದೊಡ್ಡ ಕಾನೂನನ್ನ ತಜ್ಞರಾಗಿ ಕಾನೂನು ಸಗಣಿ ತಿಂತಿದೆ ಅಂತ ಹೇಳ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನೂನಿಗೆ ಅದು ಕಾನೂನು ಸಗಣಿ ತಿನ್ನಕ್ಕೆ ಸಾಧ್ಯನಾ? ಕಾನೂನು ಸಗಣಿ ತಿನ್ಕಂತ ಕುಂತಿದ್ರೆ ಇವತ್ತು ನೀನು ಬೀದಿ ಹೆಣ ಆಗಿರ್ತಿದ್ದೆ. ನಿನ್ಗೆ ಗೊತ್ತಾ? ಯಾರು ಬೇಕಾದ್ರೂ ಹೊಡೋಡ್ದು ಹೋಗಿರ್ತಿದ್ರು. ಕಾನೂನು ಇರೋದಕ್ಕೇನೆ ಎಲ್ಲರೂ ಕೂಡ ಇನ್ನೂ ಸುರಕ್ಷಿತವಾಗಿದ್ದೀವಿ. ಇಷ್ಟು ಸುರಕ್ಷಿತವಾಗಿದ್ದೀವಿ ಅಂದ್ರೂ ಕೂಡ ನಿಮ್ಮಂತ ಅತ್ಯಾಚಾರಿಗಳಿಗೆ ಬೆಂಬಲ ನೀಡ್ತಕ್ಕಂಥವರಿಂದ ಸಮಾಜ ಕೆಡ್ತಾ ಇದೆ, ಸಮಾಜ ಬೀದಿಗೆ ಬರ್ತಾ ಇದೆ, ಸಂಸ್ಕೃತ ಬೀದಿ ಪಾಲಾಗ್ತಾ ಇದೆ. ನಾಮರ್ದ್ರ
ಈ ಒಂದು ಸಂಸ್ಕೃತ ಅಂತಕ್ಕಂಥ ಕರುನಾಡಿನ ನೆಲದಲ್ಲಿ ನಿಮ್ಮಂತಹ ಕಾಮುಕರಿಗೆ ಆದಿರ್ತಕ್ಕಂಥ ಕಾಮುಕರಿಗೆ ಬೆಂಬಲ ಕೊಟ್ಕೊಂಡು ಜೈ ಅಂತಕ್ಕಂಥ ಹೋಗ್ತಕ್ಕಂಥ ನಿಮ್ಮಂತ ನಾಮರ್ದಿರೋದಕ್ಕೆ ಕಂಡ್ರೋ ಇಲ್ಲಿ ಇನ್ನೂ ಕಾಮುಕರು ಹುಟ್ಕೊಳ್ತಾ ಇರೋದು. ಕಾಮ ಅನ್ನೋ ಪಿತ್ತ ನೆತ್ತಿಗೇರಿ ನಿಮ್ಮಂತ ನಾಮರ್ದ್ರು ಮಾಡ್ತಾ ಇರುವಂತಹ 3 ವರ್ಷದ ಮಕ್ಕಳ ಮೇಲೆ, ವೃದ್ಧೆಯರ ಮೇಲೆ, ಬೀದಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ನಿಮ್ಮಂತ ನಾಮರ್ದ್ರು ಕಂಡ್ರೋ ಮಾಡ್ತಾ ಇರೋದನ್ನ. ಇವನ್ ಯಾವನ ಎಂ ಜಮಾದರ್ ಅಂತ ಇವನು ಮಾಡಿರುವಂತ ಕಮೆಂಟ್ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೇರವಾಗಿ ಅವಮಾನ ಮಾಡಿದ್ದಾನೆ ಅಂತ ಹೇಳ್ಬೋದು, ಏನು ಅಭ್ಯಂತರ ಇಲ್ಲ. ಆಮೇಲೆ ಪೊಲೀಸರಿಗೆ ಸಗಣಿ ತಿಂತಿದ್ದಾರೆ ಅಂತ ಹೇಳ್ತೀರಾ, ಪೊಲೀಸರು ಇದನ್ನ ನೋಟಿಫಿಕೇಶನ್ ಸುಮ್ಮನೆ ಕೂತ್ಕೋತೀರಾ? ಇಂಥದ್ದೆಲ್ಲ ಸುಮೋಟೋ ಕೇಸ್ ಯಾಕೆ ದಾಖಲಿಸ್ಕೊಳ್ಬಾರ್ದು? ಬರ್ತೀವಿ ತಡೀರಿ, ಇನ್ನೊಂದು ಸ್ವಲ್ಪ ದಿವಸ ಮೈಲಾರಿದ ಎಲ್ಲ ಕಂಪ್ಲೀಟ್ ಆಗಲಿ, ಏನಂತ ನಾವು ತೋರಿಸ್ತೀವಿ. ಕಾನೂನು ಸಮರ ಏನು ಅನ್ನೋದನ್ನು ನಾವು ಗಡಿ ಭಾಗದಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತೀವಿ. ನೋಡೋಣ. ಸಮರಕ್ಕೆ ನಾವು ಸಿದ್ಧ, ನೀವು ಸಿದ್ಧರಾಗಿ, ಯಾವುದೇ ರೀತಿಯ ಸಮರಕ್ಕೆ ಸಿದ್ಧರಾಗಿ. ನೀವು ಯಾವುದೇ ರೀತಿಯ ಬೇಕಾದಕ್ಕೆ ಸಮರಕ್ಕೆ ಸಿದ್ಧ ಆದ್ರೂ ಕೂಡ ನಾವು ಯುವರಾಜ್ ಗೌಡರಾಗಿ ಸಿದ್ಧರಾಗ್ತೇನೆ. ನನ್ನ ಸೈನ್ಯದ ಜೊತೆಗೆ, ನಿಮ್ಮ ಸೈನ್ಯದ ಜೊತೆಗೆ ಯುದ್ಧವಾದರೂ ಪರವಾಗಿಲ್ಲ, ಕಾನೂನಿನ ಸಮರ ಸಾರದೆ ಬಿಡೋದಿಲ್ಲ. ನಿಮ್ಮಂತಹ ನಾಮರ್ದ ಅತ್ಯಾಚಾರಿಗಳನ್ನ ಬಯಲಿಗೆ ತರದೆ ಬಿಡೋದಿಲ್ಲ, ನಿಮ್ಮಂತಹ ನಾಮರ್ದಗಳಿಗೆ ಗುಂಡ ಇಕ್ಕದೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಹೆದರಿ ಹಿಂದು ಸರಿಯುವ ಮಾತು ನನ್ನದಲ್ಲ. ಇದನ್ನ ತಲೆಯಲ್ಲಿಟ್ಕೊಳ್ಳಿ. ಹೋರಾಟಕ್ಕೆ ಸಿದ್ಧರಾಗಿ, ನಾನು ಸಿದ್ಧರಾಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಸ್ಕೃತ.